ಜುಲೈ 2ನೇ ತಾರೀಕು ರಾಜ್ಯ ಸಚಿವ ಸಂಪುಟ ಸಭೆ ನಂದಿಗಿರಿಧಾಮದ ಮೇಲೆ ಪ್ರಾರಂಭ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಹಾಗಾಗಿ ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ನಾವು ನಂದಿಗಿರಿಧಾಮದಲ್ಲಿ 30ನೇ ತಾರೀಕು ಸಂಜೆ 6 ಗಂಟೆಯಿಂದ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕನೂ ಕೂಡ ನಾವು ಪ್ರವಾಸಿಗರಿಗೆ ಏನು ಪ್ರವಾಸಿಗರು ಬರ್ತಾರೆ ನಂದಿ ಬೆಟ್ಟಕ್ಕೆ, ಅದನ್ನು ನಾವು ನಿರ್ಬಂಧವನ್ನು ವಿಧಿಸಿದ್ದೀವಿ. ಕಾರಣ ಇಷ್ಟೇ, ಸಿಂಗಲ್ ರೋಡ್ ಇದೆ, ಸಿಂಗಲ್ ರೋಡ್ ಇದೆ. ಹಾಗಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಬಂದಾಗ ಅವರಿಗೆ ಅನಾನುಕೂಲನೂ ಕೂಡ ಆಗಬಾರ್ದು. ಏಕೆಂದರೆ ನಮಗೆ ಸಂಪುಟ ಸಭೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಮಯೂರ ಸಭಾಂಗಣ ಈಗ ಆಲ್ರೆಡಿ ಸಿದ್ಧತೆಗೊಂಡಿದೆ. ಮತ್ತು ಪ್ರೆಸ್ ಮೀಡಿಯಾ ಅಂಥವರಿಗೆಲ್ಲ ನಾವು ಜರ್ಮನ್ ಟೆಂಟ್ ಹಾಕಿಬಿಟ್ಟು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹಾಗೆಯೇ ಆಫೀಸರ್ಸ್ಗಳು ಬರ್ತಾರೆ, ಡ್ರೈವರ್ಸ್ ಇರ್ತಾರೆ, ಗನ್ಮ್ಯಾನ್ಸ್ ಇರ್ತಾರೆ, ಹಾಗೂ ಹಿರಿಯ ಅಧಿಕಾರಿಗಳಿರ್ತಾರೆ. ಹಾಗೂ ಈ ಒಂದು ಸಚಿವ ಸಂಪುಟ ಸಭೆಗೆ ಬೇಕಾಗಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಹಲವಾರು ಹಿರಿಕಿರಿಯ ಅಧಿಕಾರಿಗಳು ಕೂಡ ಇರ್ತಾರೆ. ಇವರೆಲ್ಲರಿಗೂ ಕೂಡ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಜರ್ಮನ್ ಟೆಂಟ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಸಿದ್ಧತೆ ಕಾರ್ಯವನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೆಹಿಕಲ್ಗಳೇ ಭಾಳಷ್ಟು ಅಲ್ಲಿ ಹೋಗಿ ಬಂದು ಮಾಡ್ತಾ ಇರ್ತವೆ. ಆ ಕಾರಣದಿಂದಾಗಿ ಪ್ರವಾಸಿಗರಿಗೆ ಕೊಠಡಿಗಳನ್ನು ನಾವು ನಿರ್ಬಂಧಿಸಬೇಕು. ಏಕೆಂದರೆ ಅವ್ರ ಬುಕ್ಕಿಂಗನ್ನು ನಾವು ಮೊದಲೇ ತಿಳಿಸ್ಬೇಕಾಗುತ್ತೆ. ಕೊನೆಯ ಗಳಿಗೆಯಲ್ಲಿ ನಾವು ತಿಳಿಸೋಕೆ ಹೋದರೆ ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥ ದೃಷ್ಟಿ ಇರುತ್ತೆ. ಹಾಗಾಗಿ ನಾವು ಪೂರ್ವಭಾವಿಯಾಗಿಯೇ ಎಲ್ಲ ಪ್ರವಾಸಿಗರಿಗೂ ಕೂಡ ಜೂನ್ 30ನೇ ತಾರೀಕು ಸಂಜೆ 6 ಗಂಟೆಯಿಂದ ಜುಲೈ 3ನೇ ತಾರೀಕಿನ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಯಾರು ಕೂಡ ರೂಮ್ಸನ್ನು ಬುಕ್ ಮಾಡ್ಕೊಬೇಡಿ, ಕಾಯ್ದಿರಿಸಬೇಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಸ್ಕಂದಗಿರಿಗೂ ಅಷ್ಟೇ ಪೊಲೀಸ್ ಇಲಾಖೆಯವರ ಒಂದು ಮನವಿ ಮೇರೆಗೆ ಸ್ಕಂದಗಿರಿಗೂ ಕೂಡ ಚಾರಣಿಗರು ಏನು ಬರ್ತಾರೆ ಅಲ್ಲಿಯೂ ಕೂಡ ನಾವು ಪ್ರವೇಶವನ್ನು ನಾವು ನಿರ್ಬಂಧಿಸಿದ್ದೀವಿ. ಹಾಗೆಯೇ ನೋ ಫ್ಲೈಯಿಂಗ್ ಝೋನ್ ಅಂತೇಳ್ಬಿಟ್ಟು ಅದನ್ನು ನಾವು ನಿರ್ಬಂಧವನ್ನು ಮಾಡಿದ್ದೀವಿ. ಹಾಗೂ ಭೋಗನಂದೀಶ್ವರ ಟೆಂಪಲ್ಗೂ ಕೂಡ ಕೆಳಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೂಡ ಅಲ್ಲಿಗೆ ದರ್ಶನಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದ ನಾವು ಅಲ್ಲಿಯೂ ಕೂಡ ಪ್ರವೇಶವನ್ನು ಜುಲೈ 2ನೇ ತಾರೀಕು ಮಾರ್ನಿಂಗು 6 ಗಂಟೆಯಿಂದ ಮಧ್ಯಾಹ್ನ ಈವ್ನಿಂಗು 3 ಅಥವಾ 6 ಗಂಟೆ ತನಕನೂ ಕೂಡ ಅಲ್ಲೂ ಕೂಡ ಪ್ರವಾಸಿಗರಿಗೆ ಪ್ರವೇಶವನ್ನು ನಿರ್ಬಂಧವನ್ನು ಮಾಡಿ, ಇದೆಲ್ಲದೂ ಕೂಡ ಒಂದು ಭದ್ರತಾ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಈ ಕೆಲಸವನ್ನೆಲ್ಲ ಮಾಡಿಕೊಂಡಿದ್ದೀವಿ.